ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಲ್ಮೋಸ್ಟ್ ಇವಾಗ ಕೈ ನೋವು ಬಂದಿರುತ್ತೆ. ಯಾಕೆಂದರೆ ಎಲ್ಲ ಕಲಾವಿದರಿಗೂ ಚಪ್ಪಾಳೆ ಹೊಡೆದು ನಾನು ಹೊಡಿ ಅಂತ ಹೇಳಿದ್ರು ಹೊಡೆಯಲ್ಲ ನೀವು. ನೋಡಿ ಎಷ್ಟೋ ಜನ ಹಾಗೆ ಕೂತಿದ್ದಾರೆ, ಕೈ ನೋವು ಅವ್ರಿಗೆಲ್ಲ. ಚಪ್ಪಾಳೆ ಯಾರು ಹೊಡಿತಾರೋ ಅವ್ರ ಹಾರ್ಟು ಶುದ್ಧಿಯಾಗಿರುತ್ತೆ, ಮತ್ತು ಅವ್ರ ಅವ್ರಿಗೆ ಅಟಾಟಕ್ ಆಗಲ್ಲ. ಯಾರು ಚಪ್ಪಾಳೆ ಹೊಡೆಯಲ್ವೋ ಅವ್ರ ಮನಸ್ಸು ಸ್ವಲ್ಪ ಕಡಿಮೆ ಇರುತ್ತೆ ಅಂತ. ಇವಾಗ ಗೊತ್ತಾಗುತ್ತೆ ಯಾರ ಹಾರ್ಟ್ ಚೆನ್ನಾಗಿರುತ್ತೆ, ಯಾರು ಶಕ್ತಿವಾಗಿರ್ತೀರ, ಯಾರ ಮನಸ್ಸು ಮೃದುವಾಗಿರುತ್ತೆ, ಕರುನಾಡ ನಿಧಿಯನ್ನು ಯಾರು ಸಲ್ಮಾನ್ನ ಹರಿಸ್ತೀರ ಅಂತ. ಜೋರಾದ ಚಪ್ಪಾಳೆ ಹಾಕಿ. ಅದಕ್ಕೆ ನಮ್ಮನ್ನು ಹೇಳೋದು, ಅದಕ್ಕೇ ಹೇಳೋದು ಕರ್ನಾಟಕದವರು, ಆಮೇಲೆ ಕರ್ನಾಟಕ ರಕ್ತ ಅನ್ನೋದು ಈ ಚಪ್ಪಾಳೆಗೇನೆ. ಆಲ್ಮೋಸ್ಟ್ ನಾನೇನು ಮಾತಾಡೋಂಗಿಲ್ಲ, ನನ್ನ ಬಗ್ಗೆ ಎಲ್ಲ ಕೆಂಚನೂರು ಶಂಕರ್ ಅವ್ರು ಮಾತಾಡಿದ್ದಾರೆ. ಆಮೇಲೆ ನನ್ನ ಪರಿಚಯನೂ ಆಗೋಗಿದೆ. ಬೇರೆ ಸಮಾಜಮುಖಿಯಾಗಿ ಏನಾದರೂ ಮಾತಾಡಬೇಕು ಅಂದ್ಕೊಂಡ್ರು ಕೂಡ ಅದನ್ನು ಕೂಡ ಇಲ್ಲಿ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯರೂ ಎಲ್ಲ ಹೇಳಿದ್ದಾರೆ. ನನ್ನದು ಚಿಕ್ಕ ಒಂದು 4 ಮಾತು ಹೇಳ್ತೀನಿ. ಸಮಯ ಕಡಿಮೆ ಇರೋದ್ರಿಂದ ಅವರು ಬೇರೆ ಪಿನ್ ಹಾಕ್ತಿದ್ರು, ಟೈಮ್ ಆಗುತ್ತಪ್ಪ ಹುಡುಗರು ಸನ್ಮಾನ ಮಾಡಬೇಕು ಅಂತ. ಇರಲಿ, ಹೌದು ಅವರೇ. ಹಾಗಾಗಿ ಕಡಿಮೆ ಮಾತಾಡ್ತೀನಿ, ಜಾಸ್ತಿ ಮಾತಾಡಲ್ಲ. ನಾವು ಸಾಧನೆ ಮಾಡತಕ್ಕಂಥ ಸಾಧನೆ ಅಂದರೆ ನಮ್ಮ ಬೆನ್ನ ಹಿಂದೆ ಇರುವಂತಕ್ಕಂಥ ಸಾಧನೆ ಆಗಬಾರ್ದು. ನಮ್ಮ ಸಾಧನೆ ನಾವು ಸತ್ತೋದ್ರೂ ಕೂಡ 10 ಜನ ಆ ಜಾಗದಲ್ಲಿ ನಿಂತ್ಕೊಂಡು ಇದು ಇಂಥವ್ರ ಸಾಧನೆ, ಇದು ಪರವಾಗಿಲ್ಲಪ್ಪ, ಅದರಿಂದ ನಾವು ಆಶ್ರಯ ಪಡ್ಕೋಬೇಕು ಅನ್ನತಕ್ಕಂಥ ಸಾಧನೆ ಆಗಬೇಕು. ಅದು ಸಾಧನೆ. ಇವತ್ತು ಸ್ಕೂಲಲ್ಲಿ ಒಬ್ಬ ಮೇಷ್ಟ್ರು ನಮಗೆ ವಿದ್ಯೆ ಹೇಳ್ಕೊಡ್ತಾರೆ. ಆ ವಿದ್ಯೆ ಪ್ರಕಾರವಾಗಿ ನಾವು ಬರ್ತಾ ಇರ್ತೀವಿ. 3/4% ಎಷ್ಟೋ ಜನಗಳಿಗೆ ಕನ್ನಡದೊಳಗಡೆ ಅವ್ರ ಹೆಸರುಗಳನ್ನ ಬರೆಯೋದಕ್ಕೆ ಬರಲ್ಲ, ಇಂಗ್ಲೀಷಾಗೆ ಅವು ಬರೀತವೆ. ಎಷ್ಟೋ ಜನಕ್ಕೆ ಪುಣ್ಯಕೋಟಿ ಕತೆ ಅಂದರೆ ಗೊತ್ತಿಲ್ಲ. ಶಶಿಧರ್ಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ಎಷ್ಟೋ ಜನಕ್ಕೆ ಪುಣ್ಯಕೋಟಿ ಕತೆ ಅಂದರೆ ಗೊತ್ತಿಲ್ಲ. ಒಂದು ಅರ್ಧ ಜನಕ್ಕೆ ಗೊತ್ತು. ಎಷ್ಟು ಜನಕ್ಕೆ ಗೊತ್ತಿದೆ ಇಲ್ಲಿ ಪುಣ್ಯಕೋಟಿ ಕತೆ? ಹಾಗಾದ್ರೆ ಅವ್ರನ್ನ ಕೇಳ್ಬೋದು ನಾನು. ನೋಡಿ, ಒಂದು 4-5 ಜನ ಎತ್ತಲಿಲ್ಲ ಕೈ. ನನಗೆ ಅವಮಾನ ಆಗುತ್ತೆ. ನೋಡಿ, ಪುಣ್ಯಕೋಟಿ ಕತೆ ಒಳಗಡೆ ಒಂದು ಮಾತು ಹೇಳಿದ್ದಾರೆ. ನಾವೇನೇ ಒಂದು ಮಾಡಿದ್ರು ಇವತ್ತು 3/4% ಮಕ್ಕಳಿಗೆ ಆಸ್ತಿ ಮಾಡೋದಕ್ಕೆ ಎಲ್ಲರೂ ಮಾಡೋದು. ಒಂದು ಬೆಂಗಳೂರಲ್ಲಿ ಚಿಕ್ಕದೊಂದು ಮನೆ ತೊಗೋಬೇಕು, ಒಂದು ಸೈಟ್ ತೊಗೋಬೇಕು, ಒಂದು ಮನೆ ಕಟ್ಟಬೇಕು. ಆ ಮನೆ ಒಳಗಡೆ ಬಾಡಿಗೆ ಒಂದು 4-5 ಜನ ಬಾಡಿಗೆ ತರೋಕೆ ಬರಬೇಕು, ಮಕ್ಕಳು ಮರಿ ಸಾಕಬೇಕು. ನನ್ನ ಮಕ್ಕಳು ಒಳ್ಳೆ ಡಾಕ್ಟ್ರು ಓದಬೇಕು, ಇಂಜಿನಿಯರ್ ಓದಬೇಕು. ನನ್ನ ಮಕ್ಕಳು ನಾವು ಹೇಳ್ದಂಗೆ ಕೇಳಬೇಕು, ನಾವು ಹಾಕಿದ ಗೆರೆ ಅವ್ರು ದಾಟಬಾರ್ದು, ನಾವು ಹೆಂಗೆ ಹೇಳ್ತೀವೋ ಹಂಗೆ ಕೇಳಬೇಕು ಅಂತ ಸಾಕಷ್ಟು ಜನ ಆಸೆಗಳನ್ನ ಹೊಂದಿರತಕ್ಕಂಥ ತಂದೆ ತಾಯಿಗಳು 3/4% ಇಲ್ಲಿದ್ದೀರಾ. ಆದರೆ ನಾನು ಒಂದು ಉದಾಹರಣೆ. 2001ರಿಂದ ಹುಟ್ಟಿರೋ ಮಕ್ಕಳು, ಪ್ರೆಸೆಂಟ್ 2001ರಿಂದ ಹುಟ್ಟಿರೋ ಮಕ್ಕಳು 2025, ಏನು ನಿಮಗೆ 25 ವರ್ಷ ಹೆಣ್ಣಾಗಲಿ ಗಂಡಾಗಲಿ ಇದೀರೋ, ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮಾತುಗಳನ್ನು ಕೇಳಲ್ಲ. ಕೇಳೋರು ಇದ್ದೀರಾ? ಕೈ ಎತ್ತಿ ನೋಡೋಣ. ಹಂಗಾದ್ರೆ ಕೇಳಲ್ಲ. ಯಾಕೆ? ನೀವು ಕೇಳತಕ್ಕಂಥದ್ದು ಮಾತುಗಳನ್ನು ಯಾರ ಮಾತು ಕೇಳ್ತೀರಾ? ನಿಮಗೆಲ್ಲ ಒಂದು ದೆವ್ವ ಮೈ ಮೇಲಿರುತ್ತೆ. ಮಲ್ಕೊಂಡಾಗ ಒಂದು ಭೂತ ಪಕ್ಕದಲ್ಲಿ ಮಲಗುತ್ತೆ. ಬೆಳಗ್ಗೆ ಎದ್ರೆ ನೀವು ಅದನ್ನು ನೋಡ್ತೀರಾ, ಸಾಯಂಕಾಲ ಆದರೂ ನೀವು ಅದನ್ನು ನೋಡ್ತೀರಾ. ಅದರಲ್ಲಿ ಏನು ಬರುತ್ತೋ ಅದನ್ನೇ ನೀವು ಮಾಡೋದು. ಅದು ಬಿಟ್ಟು ಎಕ್ಸ್ಟ್ರಾ ಯಾರಾದರೂ ಮಾಡ್ತೀರಾ? ಗಂಡ ಹೆಂಡತಿಗೂ ತಿಕ್ಕೋದೆ, ಹೆಂಡತಿ ಗಂಡನಿಗೂ ತಿಕ್ಕೋದೆ. ಎಷ್ಟೋ ಮನೆ ಹಾಳು ಕೆಲಸ ಆಗೋಗಿದೆ ಆ ಭೂತ ನಿಮ್ಮ ಜೊತೆ ಇಟ್ಕೊಂಡು. ಯಾವ ಭೂತನ? ನೋಡಿ, ಭೂತ ಅಂದರೆ ಪ್ರತಿ ಒಬ್ಬರೂ 2001ರಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು 2025 ಅವಾಗ ಅಂದರೆ 1980ಕ್ಕೆ ಹೋಗೋಣ, 90ಕ್ಕೆ ಹೋಗೋಣ, ಹುಟ್ಟಿರೋರು ಅಂದರೆ ಇವತ್ತು ಪ್ರೆಸೆಂಟ್ 35 ವರ್ಷ, 30 ವರ್ಷ, 35, 36, 40, 47 ಇವರೆಲ್ಲರೂ ಕೂಡ ತಂದೆ ತಾಯಿ ಮಾತುಗಳನ್ನು ಕೇಳತಕ್ಕಂಥವ್ರು ಇದ್ದಾರೆ. ಅಣ್ಣ ತಮ್ಮದಿರನ್ನ ಬೆಲೆ ಗೌರವ ಕೊಟ್ಟು ಮಾತಾಡ್ಸಕ್ಕಂಥವ್ರು. ಆದರೆ ಪ್ರೆಸೆಂಟು 2001ರಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾವುದೇ ಕಾರಣಕ್ಕೂ
ತಂದೆ ತಾಯಿ ಮಾತುಗಳು ಕೇಳಲ್ಲ. ಮಕ್ಕಳ, ನಾನು ಅದಕ್ಕೋಸ್ಕರ ನಿಮಗೆ ಹೇಳ್ತೀನಿ, ನೀವು ಅವ್ರ ಮಾತು ಕೇಳೋದು ಬೇಡ, ಅವ್ರು ನಿಮ್ಮ ಮಾತು ಕೇಳೋದು ಬೇಡ. ನೀವೇನಾದರೂ ಆಸ್ತಿ ಮಾಡಬೇಕು ಅಂತ ಇದ್ರೆ ನಿಮಗಾಗಿ ನೀವು ಆಸ್ತಿ ಮಾಡ್ಕೊಳ್ಳಿ. ಸುಲಭವಾದ, ಆದರೆ ಒಂದು ಸರಿ, ಜಾಸ್ತಿ ಇಲ್ಲ, 2,000 ಲೈಫ್ ಲಾಂಗು ನಿಮಗೆ ಬೇಕಾದ ಕೋಟಿ. 2,000 ಖರ್ಚು ಮಾಡಿದ್ರೆ 1 ಕೋಟಿ 15 ವರ್ಷಕ್ಕೆ ಸಂಪಾದನೆ ಮಾಡತಕ್ಕಂಥ ಐಡಿಯಾ ಕೊಡ್ತೀನಿ. ಎಷ್ಟು ಜನಕ್ಕೆ ಕೇಳಕ್ಕೆ ಆಸೆ ಇದೆ? ಕೇವಲ 2,000 ಕುತೂಹಲ ಇರಬೇಕು. 2,000 ಖರ್ಚು ಮಾಡಿದ್ರೆ 1 ಕೋಟಿ ಹೆಂಗೆ ಸಂಪಾದನೆ ಮಾಡ್ತೀರಾ? ಇದೇ ಸಾಧನೆ ಅಂತ ನಾನು ಆವಾಗಲೇ ಹೇಳಿದೆ. ಬೆನ್ನ ಹಿಂದೆ ಇರಬಾರ್ದು ಅಂತ, ಮುಂದೆ ಇರಬೇಕು ಅಂತ. ಕೇವಲ 1 ಗಿಡವನ್ನು ನೀವು ನಟ್ಟಿದ್ರೆ 15 ವರ್ಷಕ್ಕೆ 1 ಕೋಟಿ ಆಗೋ ಚಾನ್ಸಸ್ ಇದೆ. 1 kg 80,000 ರೂಪಾಯಿ ಒಂದು ಗಿಡ. 1 kg ಇದು ತುಂಡು ಎಷ್ಟು? 80 ಲಕ್ಷ ಇದೆ, 80,000 ಇದೆ, 1 ಕೋಟಿ ಇದೆ. ಬರೀ 2,000 ರೂಪಾಯಿ ಗಿಡವನ್ನು ತಂದು ನೀವು ನಟ್ಟಿದ್ರೆ ಅದು ಯಾವ ಗಿಡ? ಶ್ರೀಗಂಧ. ನೋ. ಇನ್ನೊಂದು ಗಿಡ ಇದೆ. ಯಾವ ಗಿಡ ಅದು? ರಕ್ತಚಂದನ. ಗುಡ್. ರಕ್ತಚಂದನದ ಗಿಡ ನಿಮ್ಮ ಮನೆ ಹತ್ರನೇ, ಜಾಸ್ತಿ ದೂರ ಬೇಡ. ಹೆಣ್ಮಕ್ಳು ಹುಟ್ಟಿರ್ತಾರೆ, ಆ ಡೇಟಲ್ಲಿ, ಆ ಒಂದು ಹುಟ್ಟುಹಬ್ಬದಲ್ಲಿ, ಆ ದಿನಗಳಲ್ಲಿ ಒಂದೇ ಒಂದು ಗಿಡ ತಗೊಂಬಂದು 2,000 ಖರ್ಚು ಮಾಡಿ 3 ವರ್ಷ ಅದನ್ನ ಲಾಲನೆ ಪಾಲನೆ ಮಾಡಿ 15 ವರ್ಷಕ್ಕೆ ಅದರಿಂದ ನೀವು ಕೋಟಿ ಸಂಪಾದನೆ ಮಾಡಲಿಲ್ಲ ಅಂದ್ರೆ ಆವಾಗ ನೀವು ಹೇಳಿ ನನಗೆ. ದುಡ್ಡು ಸಂಪಾದನೆ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ಜೀವನನೂ ಮುಂದೆ, ಯಾಕೆಂದ್ರೆ ಇಲ್ಲಿ ಎಲ್ಲರೂ ಶ್ರೀಮಂತರು ಯಾರೂ ಇಲ್ಲ. ಎಲ್ಲರೂ ಅವ್ರವ್ರ ಮಟ್ಟಕ್ಕೆ ಅಷ್ಟೇ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ. ಇದ್ರಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬೆಳ್ಳಗೆ ಶರ್ಟ್ ಹಾಕೊಂಡಿದ್ದ ತಕ್ಷಣ ನಾವು ಶ್ರೀಮಂತರು ಅಂತ ಅಷ್ಟು ಸಾಮಾನ್ಯವಾಗಿ ID ಪ್ರೂಫ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ನನ್ನ ದೇವಸ್ಥಾನದಲ್ಲಿ ಸುಮಾರು ಒಂದು 10 ವರ್ಷದ ಒಂದು 4-5 ಜನ ಭಕ್ತರು, ಬಡ ಕುಟುಂಬದವರು ಬಂದಿದ್ರು. ನಾನು 24 hour into 7 ದಾಸೋಹ ಮಾಡ್ತೀನಿ ದೇವಸ್ಥಾನಗಳಲ್ಲಿ. ಯಾರೇ ಬಡವರು ಬಂದ್ರೂ ಕೂಡ ಅವ್ರಿಗೆ ಆಶ್ರಯ ಕಲ್ಪಿಸ್ಕೊಡತಕ್ಕಂಥದ್ದು ನನ್ನ ಧರ್ಮ, ನಾನು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ. ಯಾಕಂದರೆ ಆ ಒಂದು ವ್ಯಕ್ತಿಗೆ ನಾನು ಆ ಒಂದು ಗಿಡದ ಬಗ್ಗೆ, ಯಾರೋ ಅಗ್ರಿಕಲ್ಚರ್ ಅವರು ನನಗೆ ಈ ಗಿಡನ ಇಡಿ ನೀವು ಅಂತ ಹೇಳಿದರು. ನಾನು ಆ ಟೈಮಲ್ಲಿ ದುರಾಂಕಾರ ಬಿದ್ದೆ. ಆ ಗಿಡಗಳು ಯಾವಾಗಪ್ಪ ಇದು ಯಾವ ಗಿಡ ಅಂತ. ಆದರೆ ಆ ರಕ್ತಚಂದನ ಗಿಡ ನಡೋದಕ್ಕೆ ಇವತ್ತು ಲೈಸೆನ್ಸ್ ತೊಗೋಬೇಕು, ಮತ್ತು ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಬೇಕು ಅನ್ನತಕ್ಕಂಥದ್ದು. ನೀವು ಆ ಗಿಡ ಹಾಕಿದ್ರೆ ಗೌರ್ಮೆಂಟೇ ಬಂದು ನಿಮಗೆ ಲೈಸೆನ್ಸ್ ಮಾಡಿಕೊಟ್ಟು ಆ ಗಿಡನ ಕಟ್ ಮಾಡ್ಕೊಂಡು ಹೋಗುತ್ತೆ. ಇದು ನಮ್ಮ ಸರ್ಕಾರದ ಗಮನಕ್ಕಿದೆ. ದಯಮಾಡಿ ಮಕ್ಕಳ, ನಿಮ್ಮ ಸಾಧನೆ ಅಂದರೆ ನಿಮ್ಮ ಮಕ್ಕಳಿಗಾಗಬಾರ್ದು, 4 ಜನಕ್ಕೆ ಉಪಯೋಗ ಆಗಬೇಕು. ನಿಮ್ಮ ಮಕ್ಕಳು ಕೋಟ್ಯಾಂತರ ರೂಪಾಯಿ ಒಳಗಡೆ ಕುತ್ಕೊಂಡು ಸುಖವಾಗಿ ತಿನ್ನಬೇಕು, ಉಣಬೇಕು, ಒಂದು ಜಾಗ ಖರೀದಿ ಮಾಡಬೇಕು ಅಂದರೆ 1 ಗಿಡನ ನಟ್ಟಿ. 1 ಗಿಡ ಅಂದರೆ ನಮ್ಮ ಪರಿಸರ. ಅದು ಆ ಗಿಡದ ಒಂದು ಗಾಳಿನೂ ತಗೊಳ್ಳಿ, ಆಮ್ಲಜನಕ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ. 1990 ಹಿಂದೆ 90ರಲ್ಲಿ ನಮ್ಮ ಊರುಗಳಲ್ಲಿ BP, ಶುಗರು, ಈ ನಾನಾ ಥರ ಕಾಯಿಲೆಗಳು ಯಾವುದೇ ಕಾರಣಕ್ಕೂ ಯಾರಿಗೂ ಬರ್ತಾ ಇರಲಿಲ್ಲ. ಇವತ್ತು ನಾವು ತಿನ್ನೋ ಊಟ ಕೂಡ ವಿಷ ಆಗಿದೆ. ರಾತ್ರಿ ಮಾಡಿ ಫ್ರಿಜ್ಜಲ್ಲಿ ಒಳಗಡೆ ಇಟ್ಟರೆ ಸರ್ ಬೆಳಗ್ಗೆ ತಿಂದರೆ ಎಷ್ಟೋ ಜನ ಇದೇ ನ್ಯೂಸಲ್ಲಿ ತೋರಿಸಿದ್ದಾರೆ, ಫ್ರಿಜ್ ಒಳಗಡೆ ಊಟ ತಿಂದು ಮಕ್ಕಳು ಸತ್ತಿರತಕ್ಕಂಥದ್ದು. ಯಾರಿಗೆ 8.5 ಪ್ಲೇಟು? ಇಲ್ಲ ಸರ್, ಇಲ್ಲ, ಹೇಳಲ್ಲ. ನಾನು ಹೇಳಲ್ಲ. ನಾನು ಎಲ್ರಿಗೂ ಸಮಾಧಾನವಾಗಿ ಹೇಳ್ತೀನಿ. ಯಾಕೆಂದರೆ ರಾಜ್ ಟಿವಿಯಲ್ಲಿ ತೋರಿಸಿದ್ದಾರೆ, ನಾವು ಮಾಡತಕ್ಕಂಥದ್ದು. ದಯಮಾಡಿ ಹಿಂದೆ ನನಗೆ ಪ್ರೆಷರ್ ಬರ್ತಿದೆ, ಬಿಡಿ ನಾನು ಮಾತಾಡಲ್ಲ ಇನ್ಮೇಲೆ. ಪ್ರೆಷರ್ಗಳ ಮೇಲೆ ಪ್ರೆಷರು. ಕೆಂಚನೂರು ಶಂಕರ್ ಅವರು ಪ್ರೆಷರ್ ಮಾಡ್ತಿದ್ದಾರೆ, ನಾನು ಕಡಿಮೆ ಮಾತಾಡ್ತೀನಿ. ನನ್ನ ಮಾರ್ಗದಲ್ಲಿ ನೀವು ನಡೀರಿ ಅಂತ ನಾನು ಹೇಳಲ್ಲ, ಧರ್ಮದಲ್ಲಿ ನಡೀರಿ. ನೀವು ಯಾರು ಏನೇ ಸಂಪಾದನೆ ಮಾಡಿದ್ರು ಕೂಡ ಯಾವುದೂ ಶಾಶ್ವತ ಇಲ್ಲ, ಯಾರೂ ಶಾಶ್ವತ ಇಲ್ಲ. ಮೊದಲಿಗೆ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ತಪ್ಪಿಸಿ, ಆ ದೊಡ್ಡ ಭೂತದಿಂದ ದೂರವಿಡಿ ಮಕ್ಕಳನ್ನು. ಅದಾದಮೇಲೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ನಿಮ್ಮ ಆಸ್ತಿ ಮಕ್ಕಳಿಗೆ ತೋರಿಸಿ ಈ ಪರಿಸರವನ್ನು ಬೆಳೆಸೋದು, ಪರಿಸರವನ್ನು ಉಳಿಸೋದು, ಆ ಆಸ್ತಿಗಳನ್ನು ಮಕ್ಕಳಿಗೆ ತೋರಿಸ್ರಿ. ಇವತ್ತು ಎಲ್ಲೋ ಒಂದು ಕಡೆ ಮೊಬೈಲ್ ತೋರಿಸ್ತಾರೆ, ಆ ಮೊಬೈಲಲ್ಲಿ ಯಾವಾಗಲೂ ಮಕ್ಕಳು ಪೆನ್ ಹಿಡಿಯೋ ಬುದ್ಧಿನೇ ಇಲ್ಲ, ಅವಕ್ಕೆ ಗನ್ ಹಿಡಿಯೋ ಬುದ್ಧಿನೇ ಬರ್ತಾ ಇದೆ.
ಪೆನ್ ಹಿಡಿಯೋ ಮಕ್ಕಳು ಯಾರು ಬರ್ತಾನೆ ಇಲ್ಲ, ಗನ್ ಹಿಡಿಯೋ ಬುದ್ಧಿ. ಪೆನ್ ಗಾನ್ಕ ಹಿಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ. ಪೆನ್ ಹಿಡಿದ್ರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಗನ್ ಹಿಡಿದ್ರು ಅಂದರೆ ಟೆರರಿಸ್ಟ್ ಆಗ್ತಾರೆ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತಿನಿಂದ ಯಾರ್ಯಾರ ಮನೆ ಮೊಬೈಲ್ಗಳಿದಾವೋ ಸ್ಕ್ರೀನ್ ಟಚ್ ಮೊಬೈಲು ಅದು ಕಡಿಮೆ ಮಾಡ್ಕೊಂಬನ್ನಿ. ಮೊಬೈಲ್ ಬಳಕೆ ಮಾಡಿ ಬೇಡ ಅಂತ ಹೇಳಿಲ್ಲ, ಕಡಿಮೆ ಇರಲಿ. ಸ್ಕ್ರೀನ್ ಟಚ್ ಮೊಬೈಲ್ ಆದಷ್ಟು ಕಡಿಮೆ ಆಗಲಿ. ಕೀಪ್ಯಾಡ್ ಸೆಟ್ಟು ಇರಲಿ. ಮನೆಗೆ ಒಂದು ಮೊಬೈಲ್ ಇದ್ದರೆ ಊರು ಮನೆಯೂ ಸುರಕ್ಷಿತವಾಗಿರ್ತದೆ. ಹೆಂಡತಿ ಗಂಡನ ಮಾತು ಕೇಳ್ತಾಳೆ, ಗಂಡ ಹೆಂಡತಿ ಮಾತು ಕೇಳ್ತಾಳೆ. ಯಾರ ಮನೆ ಒಳಗಡೆ 4-5 ಮೊಬೈಲ್ ಇರ್ತಾರೋ ಅವ್ರು ಯಾರ ಮಾತು ಕೇಳಲ್ಲ. ವಿಜಯೀ ಭವ, ಎಲ್ಲರಿಗೂ ಒಳ್ಳೇದಾಗಲಿ. ನನಗೆ ಈ ಒಂದು ಕರುನಾಡ ನಿಧಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡತಕ್ಕಂಥ ಸಲ್ಮಾನ್ ಈ ಒಂದು ವೇದಿಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಹಾಗೆ ಇಲ್ಲಿರೋ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಾಣ ಸ್ನೇಹಿತರಾಗಿರ್ಬೋದು ಹಾಗೂ ನನ್ನ ಪ್ರೀತಿಯ ಪಾತ್ರರಾಗಿರ್ಬೋದು. 3/4% ರೇಣುಕಾದೇವಿ ಎಲ್ಲಮ್ಮನ ಭಕ್ತರೇ ಆಗಿರ್ತಾರೆ, ಕಡಿಮೆ ಅಂತೂ ಇಲ್ಲ. ಯಾಕೆಂದರೆ ಅಮ್ಮನವರು ಭಕ್ತರು ಅಂದರೆ ಎಲ್ರಿಗೂ ದೇವರು ಅಂದರೆ ಎಲ್ಲರಿಗೂ ಒಂದೇ, ಸರ್ವೇ ಸಾಮಾನ್ಯವಾಗಿ ನೋಡಿರ್ತಕ್ಕಂಥ ಸಲ್ಮಾನ್. 3/4% ನಾನೊಂದು ಕಾರ್ಯಕ್ರಮಕ್ಕೆ ಅಂದರೆ ಸಲ್ಮಾನ್ ಕಾರ್ಯಕ್ರಮಕ್ಕೆ ಸುಮಾರು ದಿನದಿಂದ ನನ್ನ ಅಭಿಲಾಷಣೆ ನೀವು ಬರಬೇಕು ಅಂತ. ಇವತ್ತು ಆ ಆಸೆ ಈಡೇರಿಸ್ಬಿಟ್ಟೆ. ಸಲ್ಮಾನ್ ಇನ್ನು ಮುಂದೆ ದೊಡ್ಡ ಎತ್ತರ ಮಟ್ಟಕ್ಕೆ ಬೆಳೀಲಿ. ಆ ಭಗವಂತನ ಅನುಗ್ರಹ, ಆ ತಾಯಿ ಜಗನ್ಮಾತೆಯ ಅನುಗ್ರಹ ಸಲ್ಮಾನ್ಗೆ ಆಗಲಿ. ನನ್ನ ಗುರುಗಳು ಕಾಲಜ್ಞಾನಿ ವೀರ ಬ್ರಹ್ಮಯ್ಯನವರು, ಅವರ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ. ಇನ್ನು ಮುಂದೆ ಯಾರಿಗೂ ಕೂಡ ಆರೋಗ್ಯ ಸಮಸ್ಯೆ ಬರಬಾರ್ದು. ನೀವೆಲ್ಲರೂ ಕೂಡ ಸುಖ ಶಾಂತಿ ಇರ್ರಿ. ವಿಜಯೀ ಭವ.